ಇದರಿಂದ ಹೊರಗೆ ಬರೋದು ಹೇಗೆ? ಗಂಡ ಹೆಂಡತಿ ಹೊರಗೆ ಬರೋದು ಹೇಗೆ? ಗಂಡ ಹೆಂಡತಿ ಹೇಗೆ ಹೊರಗೆ ಬರಬೇಕು ಅಂದರೆ, ಪಾಯಿಂಟ್ ನಂಬರ್ 1, ನಿಮಗೇನಾದರೂ ಒಂದು ಕೌನ್ಸಿಲಿಂಗ್ ಅಗತ್ಯ ಇದೆ ಅಂತಂದರೆ ಎಲ್ಲರೂ ಸೈಕಾಲಜಿಸ್ಟ್ನೇ ಹುಡ್ಕೊಂಡು ಬರಲ್ಲ. ಈಗ ಫಾರ್ ಎಕ್ಸಾಂಪಲ್ ಭಾವನನ ಹತ್ರ ಹೇಳ್ಕೊಬೋದು, ನಾನು ನೀವು ಕೊಲೀಗ್ಸು, ಈ ಭಾವನಾ ಸಮಥಿಂಗ್ ಈಸ್ ರಾಂಗ್ ಇನ್ ಮೈ ಮ್ಯಾರೇಜ್ ಅಂತ. ಆವಾಗ ನಾವು ಕೆಲವು ಫ್ರೇಮ್ವರ್ಕ್ಗಳನ್ನು ಹಾಕ್ಕೊಡ್ಬೇಕು. ಯಾತ್ರಲ್ಲಿ ಸರಿಗಿಲ್ಲ, ಈಸಿ ಅಥವಾ ನಿಮ್ಮಿಬ್ಬರು ನಡುವೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆಯಾ. ಈಗ ಅಂದರೆ ಮದುವೆಗೆಲ್ಲ EMI ತೊಗೊಂಡಿರ್ತಾರಲ್ಲ, ಸೊ ಫೈನಾನ್ಷಿಯಲ್ ಪ್ರಾಬ್ಲಮ್ಮು, ಮತ್ತು ಸೆಕ್ಷುಲಿ ಅವನು ಆ್ಯಕ್ಟಿವ್ ಇದ್ದಾನ ಅಥವಾ ಇವಳು ಆ್ಯಕ್ಟಿವ್ ಆಗಿರಲ್ವಾ. ಕೆಲವು ಟೈಮಲ್ಲಿ ಲೇಡೀಸ್ ಒಂದು 3-4 ವರ್ಷ ಬೇಡ ಅಂತ, ಇಟ್ಸ್ ಕಾಲ್ಡ್ ಫ್ರಿಜಿಡಿಟಿ ಥರ ಆಗಿರುತ್ತೆ ಅವ್ರಿಗೆ, ದೇ ಕಾಂಟ್ ಓಪನ್ ಅಪ್ ಟು ದ ಮ್ಯಾನ್. ಸೊ ಅಂಥ ಸಮಯದಲ್ಲಿ ನಾವು ಏನು ಮಾಡಬಹುದು, ಹೀಗೆ ಅದನ್ನು ಹೇಳ್ಕೊಂಡಿರಲ್ಲ ಅವ್ರು ಯಾರ ಹತ್ರನೂ. ಆವಾಗೇನಾಗುತ್ತೆ, ಇವಾಗ ಡ್ರೆಸ್ಗಳು ಫಾರ್ ಎಕ್ಸಾಂಪಲ್, ಗಂಡಸ್ಗೇನಾಗುತ್ತೆ ಅಂದರೆ ಇವಳು ಹಾಕೊಳ್ಳೋ ಬಟ್ಟೆನ ಇನ್ನೊಬ್ಬರು ನೋಡಿದಾಗ, ಒಬ್ಬ ನಂಗೆ ಹೇಳಿದ, पैसा मैंने लगाए देखता कोई और ಅಂತ. ನಾನು ಜೀನ್ಸ್ ಪ್ಯಾಂಟ್ ಕೊಡಿಸಿರ್ಲಿಲ್ಲ. ಕೊಡಿಸಪ್ಪ, ಯಾಕೆ ಅಷ್ಟೊಂದು ಗಲಾಟೆ ಮಾಡ್ತೀಯಾ, ಹಾಕ್ಕೊಳ್ಳಿ ಬಿಡು, ಎಲ್ಲರೂ ಅಪಾರ್ಟ್ಮೆಂಟಲ್ಲಿ ಹಾಕ್ಕೋತಾ ಇದ್ದಾರಲ್ಲ ಅಂತ. ಅದಕ್ಕೆ ಇವನು ಹೇಳ್ತಾನೆ, ಯಾವುದೋ ಗಂಡ್ಸ್ ನೋಡೋಕ್ಕೆ ನಾನು ಇವಳ ಮೇಲೆ ಪೈಸಾ ಹಾಕಿದ್ದೀನಿ. ಯಾವ ಮನಸ್ಥಿತಿ ಇದೆ ಅಂತ ನಾವು ಹೆಂಗೆ, ಯಾವ ಸ್ಕೇಲ್ ಉಪಯೋಗಿಸಿ ಕಂಡುಹಿಡಿಯೋಣ. ಇಲ್ಲಿ ಕೌನ್ಸಿಲಿಂಗ್ ವರ್ಕ್ ಆಗುತ್ತಾ? ಕೌನ್ಸಿಲಿಂಗ್ ವರ್ಕ್ ಆಗುತ್ತೆ, ಯಾಕಂದರೆ ಅಟ್ಲೀಸ್ಟ್ ನಾವು ಬಕೆಟ್ ಮಾಡ್ಕೊಳ್ಬೋದು. ಎಮೋಷನ್ಸ್ ಏನಾಗ್ತಾಯಿದೆ, ಎಮೋಷನಲ್ ಡಿಸ್ರೆಗ್ಯುಲೇಷನ್ ಎಲ್ಲಾಗ್ತಾಯಿದೆ, ಆ್ಯಂಗ್ಸೈಟಿ, ಆ್ಯಂಗರ್ ಮತ್ತು ಅಟ್ಯಾಚ್ಮೆಂಟ್ ಪ್ಯಾಟರ್ನ್ ಯಾವ ಥರ ಇದೆ. ಯಾರಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ? ನನ್ನ ಪ್ರಕಾರ ಇಬ್ರಿಗೂ ಬೇಕಾಗುತ್ತೆ. ವೆನ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಆರ್ ಅ ಕಪಲ್ ಶುಡ್ ಅಂಡರ್ಸ್ಟ್ಯಾಂಡ್. ಪ್ರೀ ಮ್ಯಾರಿಟಲ್ಲೇ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಪ್ರೀ ಮ್ಯಾರಿಟಲ್ ಅಂದರೆ ಮದುವೆಗೆ ಮುಂಚೆ. ಓಕೆ. ಯಾಕಂದರೆ ರೊಮ್ಯಾನ್ಸ್ ವಿಲ್ ಆಲ್ವೇಸ್ ಎಂಡ್ ಅಪ್ ಇನ್ ಲೇಬರ್ ವಾರ್ಡ್ ಅಂತ ಹಳೆ ಕಾಲದಿಂದನೂ, ಮಗು ಆದಮೇಲೆ ರೊಮ್ಯಾನ್ಸ್ ಹೊಟ್ಟೋಗ್ಬಿಡುತ್ತೆ ಅಂತ. ಅದರಿಂದ ಚಿಕ್ಕ ಪುಟ್ಟ, ಈಗ ಬರ್ತಡೇಗೆ ವಿಶ್ ಮಾಡೋದು, ಕೆಲವು ಚಿಕ್ಕ ವಿಚಾರಗಳಿಗೆ ಜಗಳ ಆಗಿರುತ್ತೆ ಹೊರತು ಯಾವುದೋ ಒಂದು ದೊಡ್ಡ ಸೈದ್ಧಾಂತಿಕ ವಿಚಾರವಾಗಿ ಕಾಂಗ್ರೆಸ್ಸು BJP ಅಂತ ಯಾವ ಗಂಡ ಹೆಂಡ್ತಿನೂ ಜಗಳ ಆಡ್ಕೊಂಡು ಬಂದಿಲ್ಲ. ಸೈದ್ಧಾಂತಿಕವಾದ ನಿಲುವುಗಳು ಅವ್ರಿಗೆ ಯಾವುದೋ ಈ ಥರ, ನನ್ನ ಬರ್ತಡೇಗೆ ವಿಶ್ ಮಾಡಲಿಲ್ಲ, 12 o'clockಗೆ ವಿಶ್ ಮಾಡಲಿಲ್ಲ, ನಾನು ಮೊದಲು ಮಾಡ್ತಿದ್ರು ಈಗ ಮಾಡ್ತಿಲ್ಲ, ಈ ಥರ ಬೇಜವಾಬ್ದಾರಿ ಜಗಳಗಳೇ ಜಾಸ್ತಿ. ಆದರೆ ಅಲ್ಲಿ ಹೇಳಿದ್ನಲ್ಲ, ಈಗೋ ತನಕ ಬೆಳ್ಕೊಂಡು ಹೊಟ್ಟೋಗಿರುತ್ತೆ. ಹಾಗಾಗಿ ಇಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಒಬ್ಬ ವ್ಯಕ್ತಿ ಎಷ್ಟೇ ಒಂದು ಆಸ್ತಿ ಮಾಡಿರಲಿ, ಹೆಂಡ್ತಿಗೂ ಒಂದು ಸ್ವಲ್ಪ ಅಂತ ಇಡಬೇಕಾಗತ್ತೆ. ಇವ್ರು ಇಟ್ಟಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಮಗಂಗೆ ಕೊಡೋದು ಅಥವಾ ತಂಗಿಗೆ ಕೊಡೋದು, ಇನ್ಯಾರಿಗೋ ಕೊಡೋದು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಡಸಂಟ್ ಮೀನ್ ದಟ್ ಒಬ್ಬ ವ್ಯಕ್ತಿ ಆಸ್ತಿಯಿಂದಲೇ ಗಂಡ ಹೆಂಡತಿಯ ವಿಲ್ ಡ್ಯೂರಾಂಟ್ ಹಿಸ್ಟ್ರಿ ಓದಬೇಕು, ಬಯಾಲಜಿ ಓದಬೇಕು, ಆವಾಗ ನಮಗೆ ಸೈಕಾಲಜಿ ಅರ್ಥ ಆಗುತ್ತೆ. ವಿತೌಟ್ ದ ಬ್ಯಾಕ್ಗ್ರೌಂಡ್ ಆಫ್ ಹಿಸ್ಟ್ರಿ ಆ್ಯಂಡ್ ಬಯಾಲಜಿ ಮನುಷ್ಯ ತನ್ನ ವರ್ತನೆಯ ವಿಕಾಸವನ್ನು ಹೇಗೆ ಮಾಡ್ಕೊಂಡು ಬಂದಿದ್ದಾನೆ. ಓಕೆ, ಈಗ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಯಾರೋ ಒಬ್ಬರ ಬಿಹೇವಿಯರ್ ಬದಲಾವಣೆಯಿಂದ ಒಂದು ಕೌನ್ಸಿಲಿಂಗ್ ಕೊಡಿಸ್ಬೇಕು ಅನ್ನೋದು ಯಾವಾಗ ಅಂದರೆ ಅಬ್ನಾರ್ಮಲ್ ಅಂತ ನಿಮ್ಗೆ ಅನ್ಸತ್ತಲ್ವಾ? ನನ್ನ ಒಂದು ಮನಸ್ಸಲ್ಲಿ ಏನಿದೆ, ಈಗ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೀವು ದೇವಸ್ಥಾನದ ಕ್ಯೂನಲ್ಲಿ ನಿಂತಿದ್ದೀರಾ, ಅವಳು ಹೇಳ್ತಾಳೆ ಇವಾಗ ತುಂಬ ಹೊಟ್ಟೆ ಹಸಿದಿದೆ, ಇವಾಗ ಹೋಗ್ಬಿಟ್ಟು ತಿನ್ಕೊಂಬಂದ್ಬಿಡೋಣ, ನಾಳೆ ಬೆಳಗ್ಗೆ ಇಲ್ಲಿ ಬರೋಣ. ಇಲ್ಲ 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 ಇವಾಗಲೇ ನಿಂತ್ಕೊ ಅಂತ ಅವ್ನು ನಿಲ್ಲಿಸ್ತಾನೆ. ನಮ್ಗೆ ದೇವಸ್ಥಾನಗಳಲ್ಲಿ ಕ್ಯೂ ನೀವು ನೋಡಿದ್ದೀರಾ ಅಲ್ವಾ, ಉದ್ದುದ್ದಕ್ಕಿರುತ್ತೆ. ಅವಳಿಗೆ ಸುಸ್ತಾಗೋಯ್ತು ಅಂತ ಬರ್ತಾಳೆ. ಇವಾಗ ಈ ಥರ ಜಗಳಗಳು ಪದೇ ಪದೇ ಆದಾಗ ಯಾರ ಹತ್ರನಾದರೂ ಹೋಗಿ ಹೇಳ್ಕೊಳ್ಳಿ, ಅದು ತುಂಬ ಮುಖ್ಯ ಆಗುತ್ತೆ. ಅಂದರೆ ಕೌನ್ಸಿಲಿಂಗೇ ಹೋಗಬೇಕು ಅಂತಿಲ್ಲ, ಹಿರಿಯರೋ ಸ್ನೇಹಿತರು ಯಾರ ಹತ್ರ ಆದರೂ ಹೋಗಿ ಹೇಳ್ಕೊಳ್ಳಿ. ಆದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ, ಅವ್ನು ಹಂಗೆ ಮಾಡ್ತಿದ್ದಾನೇನೆ, ನಮ್ಮ ಅಕ್ಕನ ಗಂಡನೂ ಹೀಗೆ ಮಾಡ್ತಾಯಿದ್ದ, ನೀನು ಈ ಥರ ಮಾಡು ಅಂತ ಇನ್ನೇನೋ ಕೌಂಟರ್ ಹೇಳ್ಕೊಟ್ಬಿಡ್ತಾರೆ. ಸೊ ಬೆಟರ್ ಒಬ್ಬ ಸೈಕಾಲಜಿಸ್ಟ್ ಮೀಟ್ ಆಗಿ. ಯಾಕಂದರೆ ನಾವು ಫಸ್ಟು ಮದುವೆ ಮಾಡುವಾಗ ಗಂಡು ಬಂದು ಹೆಣ್ಣಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತಿದ್ನಂತೆ, ಯಾಕಂದರೆ ಅವಳು ಅಷ್ಟು ಸ್ಕಿಲ್ಫುಲ್ ಆಗಿದ್ಲು ಅಂತ. ಹಾಗಾಗಿ ಅವಳೊಂದು ಬ್ಯಾಗಲ್ಲಿ ಯಾವಾಗಲೂ ಸಾಮಾನುಗಳನ್ನು ಇಟ್ಕೊಂಡು, ಅವಳು ಬೇಟೆ ಆಡಕ್ಕೆ ಹೋದವನಿಗೆ ಗಾಯ ಆದರೆ ಒಂದು ಮಲಾಮ್ ಹಚ್ಚೋದು, ಅವನಿಗೊಂದು ಸಣ್ಣದು ಊಟ ತಿಂಡಿ ಇಟ್ಕೊಂಡು ಆರೈಕೆ ನೋಡ್ಕೊ. ಮನುಷ್ಯ ಬೇಸಿಕಲಿ ಲೇಸಿ ಅಲ್ಲ, ಸುಸ್ತಾಗಿ ಕೆಲಸ ಮಾಡಿ ಸುಸ್ತಾಗಿ ಅವನು ವಿಶ್ರಾಂತಿ ತಗೋತಿದ್ದ. ಆದರೆ ಇವಾಗ ಇಡೀ ದಿನ ನಾವು ಕೂತಿರ್ತೀವಿ. ಹಾಗಾಗಿ ಶರೀರವಿದೆ, ವ್ಯಾಯಾಮವಿಲ್ಲ, ಮಿದುಳಿದೆ, ಬುದ್ಧಿಯ ಕಸರತ್ತಿಲ್ಲ, ಹೃದಯವಿದೆ, ಅನುಭೂತಿ ಇಲ್ಲ. ಸೊ ಇದಿಷ್ಟು
ಇಷ್ಟನ್ನು ಬೆಳೆಸ್ಕೊಂಡ್ರೆ ಮಾತ್ರ ನಾನು ಯಾವಾಗ ಜಗಳ ಆಗುತ್ತೆ ಹೆಂಗೆ ಕಂಡಿಡ್ಕೊಳ್ಳೋದು ಅಂತ ಕೇಳಿದ್ರಲ್ಲ, ಇಲ್ಲಿ ಅವಳು ಕಾಲುಂಗುರ ತೆಗೆದಿರ್ತಾಳೆ, ಅಮೆರಿಕಾ ಕೇಸ್ ಇದು. ಕಾಲುಂಗುರ ತೆಗೆದಿರ್ತಾಳೆ, ಯಾಕಂದರೆ ಚಳಿ ಅಂದರೆ ಚಳಿ, ಶೂ ಹಾಕ್ಕೊಂಡಾಗ ಅದು ಒತ್ತಿಯಲ್ಲಿ ಗಾಯ ಆಗಿ ಒಂಚೂರು ರಕ್ತ ಬಂದಿರುತ್ತೆ. ಅತ್ತೆ ಹೇಳ್ತಾಳೆ, ನೀನು ಕಾಲುಂಗುರ ತೆಗ್ದಿದ್ಯಾ ಅಂದರೆ ನೀನು ನನ್ನ ಮಗಂಗೆ ಡೈವೋರ್ಸ್ ಕೊಟ್ಟಂಗೆ ಆಯಿತು. ಇಲ್ಲಿಂದ ಹೋದವರು ತಮಿಳ್ನಾಡಿಂದ ಅವ್ರು ಹಂಗೆ ಹೇಳ್ತಾರೆ, ಯಾಕಂದರೆ ಅವ್ರು ಸಂಪ್ರದಾಯಸ್ಥರು. ಆ್ಯಕ್ಚುಲಿ ಅವಳು ಸೈಬರ್ ಇದರಲ್ಲೇ ಕೆಲಸ ಮಾಡ್ತಿರ್ತಾಳೆ, ಸೆಕ್ಯೂರಿಟಿನಲ್ಲಿ. ಅವಳಿಗೇ ಇನ್ನೊಂದು $500 ಜಾಸ್ತಿ ಸಂಬಳ ಬರ್ತಾ ಇರುತ್ತೆ. ಅಪ್ಪ ಬಂದು ನನಗೆ ಹೇಳ್ತಾಳೆ, ಮೇಡಮ್ ಮೈ ಡಾಟರ್ ಅರ್ನ್ಸ್ ಮೋರ್ ದೆನ್ ಮೈ ಸನ್ ಇನ್ ಲಾ, ಲೆಟ್ ಹರ್ ಕಮ್ ಹೋಮ್ ಅಂತ. ಸೊ ಹೀಗೆಲ್ಲ ಇರುವಾಗ ಯಾವ ಮದುವೆ ಬಾಳತ್ತೆ ಹೇಳಿ? ಅವರೂ ಸುಮ್ಮನಿರಲ್ಲ, ಇವ್ರೂ ಸುಮ್ಮನಿರಲ್ಲ. ಅವರಿಬ್ಬರು ಸರಿಗಿದ್ದಾರೆ ಅಂದರೆ ಈ ಕಕ್ಕೂನಿಂಗ್ ಶುರುವಾಗೋಗುತ್ತೆ. ನೀನು ಓನ್ ಅಪ್ ವಾಟ್ ಎವರ್ ಐ ಸೇ, ಡೋಂಟ್ ಟಾಕ್ ಟು ಮೈ ಫಾದರ್, ಡೋಂಟ್ ಟಾಕ್ ಟು ಮೈ ಸಿಸ್ಟರ್, ವೈ ಡು ಯು ಸೆಂಡ್ ಗ್ರೂಪ್ ಮೆಸೇಜಸ್, ಫಾರ್ವರ್ಡ್ ಯಾಕೆ ಮಾಡ್ತೀಯಾ? ಕಂಟ್ರೋಲ್ ಫ್ರೀಕ್ಸ್ ಆಗಿಬಿಡ್ತಾರೆ. ಸೊ ಹೀಗೆ ಅದು ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಅನ್ಸುತ್ತಲ್ಲ, ಅವಾಗ ಖಂಡಿತ ಬಂದು ಮಾತಾಡ್ಬೋದು. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗಲೇ ಯಾವಾಗ ಅದನ್ನು ಎಚ್ಚರದಿಂದ ನೋಡ್ತೀವಿ, ಬಹುಶಃ ಆಗ ಅದಕ್ಕೆ ಸುಲಭವಾಗಿ ಪರಿಹಾರ ಕಂಡುಕೋಬಹುದು ಅಂತ ಅನ್ಸುತ್ತೆ. ತುಂಬ ಜಾಸ್ತಿ ಸಮಸ್ಯೆಗಳಾಗ್ತಾ ಇದೆ, ಸುಮ್ಮನೆ ಮೇಲ್ಗಡೆ ಮುಲಾಮ್ ಹಚ್ತಾ ಇದ್ದಾರೆ, ಅದು ಐ ಥಿಂಕ್ ತುಂಬ ದೊಡ್ಡ ಹಂತಕ್ಕೆ ಹೋಗ್ಬಿಡುತ್ತೆ. ಈಗ MBA ಮಾಡ್ತಾ ಇರ್ತೀರಾ, ನಾನು ಗಂಡು ನೀವು ಹೆಣ್ಣು, ನಿಮ್ಮ MBAಗೆ 1 ಲಕ್ಷನೋ 1.5 ಲಕ್ಷನೋ ಕಡಿಮೆ ಇತ್ತು, ನಾನು ಕಟ್ಟಿದ್ದೀನಿ. ನೆಕ್ಸ್ಟ್ ನಾನು ಮದುವೆ ಆಗಿಬಿಡ್ತೀನಿ, ನೀವು ಅದನ್ನು ಕಟ್ಟೇ ಇರಲ್ಲ ದುಡ್ಡು ನನಗೆ. ಈ ಥರ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ಮದುವೆ ಆದಮೇಲೆ ಡಿಸ್ಕಷನ್. ನನಗೆ ಅದನ್ನು ಹೇಳಲೇ ಇಲ್ಲ, ನೀನು ಯಾಕೆ ಅವಳಿಗೆ 1.5 ಲಕ್ಷ ಕಟ್ಟಬೇಕಾಗಿತ್ತು, ನಿನಗೂ ಅವಳಿಗೂ ಸಂಬಂಧ ಇತ್ತಾ? ಈ ಅನುಮಾನಗಳು, ಊಹೆಗಳು, ಇದಕ್ಕೆಲ್ಲ ಯಾರು ಇವಾಗ ಹಂಗೆ ಆಗೋಗಿದೆ ಅಲ್ವಾ? ವಿ ಟೇಕ್ ಅದರ್ ಪೀಪಲ್ಸ್ ಪ್ರಾಬ್ಲಮ್ ಆ್ಯಸ್ ಅವರ್ಸ್. ಅದು ನನಗೆ ಅನಿಸೋದು, ಗಂಡ ಹೆಂಡತಿ ಒಬ್ಬರನ್ನೊಬ್ರು ನಂಬೋದಕ್ಕಿಂತ ಜಾಸ್ತಿ ಸುತ್ತಮುತ್ತ ಇರೋ ವಾತಾವರಣ, ಮೊಬೈಲಲ್ಲಿ ಬರೋ ಸುದ್ದಿಗಳು, ಆಮೇಲೆ 4 ಜನ ಹೇಳೋ ಸುದ್ದಿಗಳನ್ನು ಜಾಸ್ತಿ ನಂಬ್ತಾರೆ. ಆಘಾತಕಾರಿ ಬೆಳವಣಿಗೆ ಖಂಡಿತ ಇದೆ. ಇದನ್ನು ಹೈಸ್ಕೂಲಿಂದನೇ ನಾವು ನೋಡ್ಬೋದು. ಯಾಕಂದರೆ ಇನ್ಸ್ಟಾಗ್ರಾಮ್ ಸಿಕ್ಕಾಪಟ್ಟೆ ಹಿಟ್ ಆಗಿಬಿಟ್ಟಿದೆ, ಅದನ್ನು ಬಿಟ್ಟು ಯಾರಿಗೂ ಬದುಕೋಕ್ಕಾಗಲ್ಲ. ಆಸ್ಟ್ರೇಲಿಯಾದಿಂದ ಕೇಸ್ ಬಂತು. ಅಮ್ಮ ಹೇಳ್ತಾಯಿದ್ರು, ಐ ಹ್ಯಾವ್ ಆಸ್ಡ್ ಮೈ ಡಾಟರ್ ಟು ಗಿವ್ ಮೈ ವಾಟ್ಸ್ಯಾಪ್ ನಂಬರ್ ಅಂತ. ಅದಕ್ಕೆ ಅವಳು ಅಂತ ಇದ್ಲು, ಮ್ಯಾಮ್ ಟೆಲ್ ಮೈ ಮದರ್ ನೋಬಡಿ ಈಸ್ ಆನ್ ವಾಟ್ಸ್ಯಾಪ್, ಯುರ್ ಆಲ್ ಆನ್ ಇನ್ಸ್ಟಾ. ಅವಳು ಇವಾಗ 9ನೇ ಕ್ಲಾಸ್ ಆಸ್ಟ್ರೇಲಿಯಾದಲ್ಲಿ. ಸೊ ಇಲ್ಲಿ ತಾಯಂದ್ರಿಗೆ ಯಾವುದು ಲೀಡಲ್ಲಿದೆ, ಯಾವ್ದು ಲೀಡಲ್ಲಿಲ್ಲ. ನಾನು ಫೇಸ್ಬುಕ್ಕಿಗೆ ಬಂದಿದ್ದು ಕೂಡ ಒಂದು ಸ್ಕೂಲ್ ಸ್ಟೂಡೆಂಟ್ ನನಗೆ ಅದನ್ನು ತೆಕ್ಕೊಟ್ಟ. ಸೊ ಈ ಥರ ಅನೇಕ ನಾವು ಯಾವಾಗಲೂ ಯು ಹ್ಯಾವ್ ಟು ಬಿ ಆನ್ ಟಾಪ್ ಆಫ್ ಟೆಕ್ನಾಲಜಿ. ಈಗ ಟೆಕ್ನಾಲಜಿಯಿಂದ ಎಷ್ಟು ಸಮಸ್ಯೆಗಳು, ಈಗ ನಾವಿಬ್ಬರು ಲವರ್ಸ್ ಆಗಿರ್ತೀವಿ, ಏನೋ ಬಿಟ್ಟು ಹೋಗಿಬಿಡುತ್ತೆ. ನಾನೆಲ್ಲೋ ಡೆಲ್ಲಿಗೆ ಮದುವೆ ಮಾಡ್ಕೊಂಡು ಹೋದೆ, ನೀವೆಲ್ಲೋ ಬಳ್ಳಾರಿಲಿ ಮದುವೆ ಮಾಡ್ಕೊಂಡು ಹೋದ್ರಿ. ಆದರೆ ಫೇಸ್ಬುಕ್ ಇರೋದ್ರಿಂದ ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಲಿಂಕ್ಡ್ಇನ್ನಿಂದ ಗೊತ್ತಾಗೋಗ್ಬಿಡುತ್ತಲ್ವ. ಸೊ ಹಾಗಾಗಿ ಟೆಕ್ನಾಲಜಿಯಿಂದನೂ ನನಗೊಂದು ಹೊಟ್ಟೆ ಉರಿ ಬರುತ್ತೆ. ನಾನು ಬಿಟ್ಬಿಟ್ಟು ಅವಳು ಎಷ್ಟು ಖುಷಿಯಾಗಿದ್ದಾಳೆ. ಹೀಗೆಲ್ಲ ಖಿನ್ನತೆಗೆ ಹಲವಾರು ಕಾರಣಗಳು. ಸಪ್ರೆಷನ್ ಈಸ್ ಡಿಪ್ರೆಷನ್ ಆ್ಯಂಡ್ ಫಿಯರ್ ಆಫ್ ಟುಮಾರೋ, ಇನ್ಸೆಕ್ಯೂರಿಟಿ ಈಸ್ ಆ್ಯಂಗ್ಸೈಟಿ. ಅಟ್ಯಾಚ್ಮೆಂಟಲ್ಲಿ ರೆಗ್ಯುಲೇಷನ್ ಇಲ್ದಲೆ ಎಕ್ಸ್ಪೆಕ್ಟೇಷನ್ ಮಿಸ್ ಮ್ಯಾಚ್ ಆದಾಗ ಒನ್ ಥಿಂಗ್ ವಿ ಆಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಸಮ್ಟೈಮ್ಸ್ ವಿ ಆಸ್ಕ್ ಫಾರ್ ಮೋರ್ ಪೀಪಲ್ ಕ್ಯಾನ್ ಗಿವ್. ನಾವು ಜಾಸ್ತಿ ಕೇಳ್ತಾ ಇರ್ತೀವಿ, ಅಲ್ಲೇ ನಮಗೆ ಸಮಸ್ಯೆ ಆಗೋದು. ಅದನ್ನೇ ಅಟ್ಯಾಚ್ಮೆಂಟಲ್ಲಿ ಪ್ರಾಬ್ಲಮ್. ಆ್ಯಂಗರ್ ಅಂದರೆ ಅನ್ಮೆಟ್ ನೀಡ್, ಯಾವುದೋ ಒಂದು ಅನ್ಮೆಟ್ ನೀಡ್ ಇರುತ್ತೆ. ಸೊ ಸಣ್ಣ ಸಣ್ಣ ಕ್ರೌರ್ಯಗಳನ್ನು ನಾವು ನೋಡ್ತೀವಲ್ವ, ಗಾಸಿಪ್ ಮಾಡೋದು, ಇನ್ನೊಂದು ಮಾಡೋದು, ಇದೆಲ್ಲ ಕ್ರೌರ್ಯಗಳೇ. ಕೊಲೆ ಮಾಡಿಬಿಟ್ರೇ ಕ್ರೌರ್ಯ ಅಂತಲ್ಲ. ನನಗೆ ಯಾವುದೋ ಒಂದು ಹೀಗೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಬಂದಿತ್ತು, ನನಗೆ ಯಾವಾಗಲೂ ಅದು ಅನ್ಸುತ್ತೆ, ಅದನ್ನು ಆ ಸೂತ್ರನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಜೀವನ ಬಹಳ ಸುಲಭ ಅಂತ. ದೂರದ ದೇಶದ ಒಬ್ಬ ರಾಜಕುಮಾರ ಬರ್ತಾನೆ, ಕುದುರೆ ಏರಿ ಬರ್ತಾನೆ, ನನಗಾಗಿ ಒಂದು ಶೂ ತರ್ತಾನೆ, ನನ್ನ ಕಾಲ ಅದರಲ್ಲಿ ಇರಿಸಿ ನನ್ನನ್ನು ಮದುವೆ ಆಗಿ ಹೋಗ್ತಾನೆ ಅನ್ನೋ ಇಮ್ಯಾಜಿನೇಷನ್ನಲ್ಲಿ ಬದುಕ್ತಾ ಇರ್ತಾರೆ. ಆ ಇಮ್ಯಾಜಿನೇಷನ್ನಿಂದ ಆಚೆ ಬಂದು ರಿಯಾಲಿಟಿ ನೋಡಿದಾಗ ರಿಯಾಲಿಟಿ ಅರ್ಥ ಆಗುತ್ತೆ. ಡಿಲ್ಯೂಷನ್ಸ್ ಆಫ್ ಗ್ರ್ಯಾಂಡ್ಯೂರ್. ಹಾಂ, ಹಾಗಿದ್ದು. ಆಮೇಲೆ ನನಗನ್ನಿಸೋದು, ಈಗ ಒಬ್ಬ ವ್ಯಕ್ತಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ, ಈಗ ನನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸುತ್ತೆ. ಎದುರಿಗಿರೋ ಶುಭ ಅವರು ನನ್ನ ಮನಸ್ಸಿನಲ್ಲಿ ಹುಟ್ಕೊಂಡಿರೋ ಐಸ್ ಕ್ರೀಮಿನ ಆಸೆನ ಅರ್ಥ ಮಾಡಿಕೊಂಡು, ನಾನು ಹೇಳದೇನೆ ಅರ್ಥ ಮಾಡಿಕೊಂಡು ನನ್ನನ್ನು ಐಸ್ ಕ್ರೀಮ್ ಪಾರ್ಲರಿಗೆ ಕರ್ಕೊಂಡು ಹೋಗಿ ಐಸ್ ಕ್ರೀಮನ್ನು ಕೊಡಿಸ್ಬೇಕು ಅನ್ನೋ ನಿರೀಕ್ಷೆ ಇದೆಯಲ್ಲ, ಅದು ಜಾಸ್ತಿ ಇದೆ ಇವತ್ತಿನ ಸಮಾಜದಲ್ಲಿ ಅನ್ನೋದು.
ಅದಕ್ಕೆ ಮನೋರೋಗ ಅನ್ನೋದು. ಆಮೇಲೆ ಇನ್ನೊಂದು ತಾಯಿ ಅತಿಯಾದ ಎಕ್ಸ್ಪೆಕ್ಟೇಷನ್. ಒಬ್ಬರು ತಾಯಿ ಬಂದು ಹೇಳ್ತಾರೆ, ಏನು ಬೇಡ ಮೇಡಮ್ ಅವ್ನು ಮಾಡೋದು, ಇವಳನ್ನ ಸಾಯಂಕಾಲ ಆಫೀಸಿಂದ ಬಂದು ಒಂದು 6 ಗಂಟೆಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಒಂದು ಪ್ಲೇಟ್ ಪಾನಿಪುರಿ ಕೊಡಿಸ್ಬಿಟ್ರೆ ಅವಳು ಸುಮ್ಮನೆ ಆಗೋಗ್ಬಿಡ್ತಾಳೆ, ಅವಳು ಗಲಾಟೆ ಮಾಡಲ್ಲ ಅಂತ. ಅಂದರೆ ನಾಯಿ ಮರಿನ ಎಲ್ಲೋ ಕರ್ಕೊಂಡೋಗಿ ಏನೋ ಮಾಡಿಸ್ಕೊಂಡು ಬರೋಕ್ಕೆ ಯಾಕೆ ಹಾಗೆಲ್ಲ ಅನ್ಕೊತೀರಾ? ಅವನಿಗೆ ಬೇಗ ಬರೋಕ್ಕಾಗ್ಬೋದು, ಆಗದೇ ಇರ್ಬೋದು, ಹೊಂದ್ಕೊಳ್ಳೋಕೆ ಬಿಡಲ್ಲ. ಇಲ್ಲಿ ಮೆಂಟಲ್ ಸ್ಟೇಟ್, ಮೆಂಟಲ್ ಹೆಲ್ತ್, ಮೆಂಟಲ್ ಸ್ಟ್ರೆಸ್, ಮೆಂಟಲ್ ಕ್ಲಾರಿಟಿ, ಆಮೇಲೆ ಮೆಂಟಲ್ ಇಲ್ನೆಸ್. ಮೆಂಟಲ್ ಕ್ಲಾರಿಟಿ, ಮಾನಸಿಕ ಸ್ಪಷ್ಟತೆಯ ಕೊರತೆ ಇರೋದ್ರಿಂದ ನಮಗೆ ಮಾನಸಿಕ ಒತ್ತಡ ಆಗುತ್ತೆ. ರೈಟ್ಲಿ ಸೆಡ್. ಮಾನಸಿಕ ಒತ್ತಡ ಆಗೋದ್ರಿಂದ ನಾವು ಮಾನಸಿಕ ಆರೋಗ್ಯವನ್ನು ಕಳ್ಕೊತೀವಿ. ಅಲ್ಲಿಂದ ಮೂಡ್ ಡಿಸಾರ್ಡರ್ ಬರುತ್ತೆ. ಆಮೇಲೆ ಫುಲ್ಲು ನಾವು ನಿಮ್ಮನ್ನ ಡಯಾಗ್ನೋಸ್ ಮಾಡ್ತೀವಿ, ಇದು ಈ ಕಾಯಿಲೆ ಇದೆ, ಬೈಪೋಲಾರ್, ಬಾರ್ಡರ್ಲೈನ್ ಪರ್ಸನಾಲಿಟಿ, ಸ್ಕಿಜೋಫ್ರೇನಿಯಾ, ಅದು ಇದು ಅಂತ. ಆದರೆ ಕ್ರೈಮ್ ಮಾಡೋಕ್ಕೆ ಯಾವ ಮಾನಸಿಕ ರೋಗನೂ ಇರಲ್ಲ ಅಲ್ವಾ? ಅದ್ರ ಜೊತೆಗೆ ಒಂದು ಟ್ಯಾಗ್ಲೈನ್ ಯೂಶಲಿ ಇರುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಆಲ್ವೇಸ್ ಹರ್ಟ್ಸ್ ಅಂತ. ಹೌದು. ಲವ್ಲಿ. ಆದರೆ ಮಾನಸಿಕವಾಗಿ ನಾವು ನಮ್ಮ ಆರೋಗ್ಯನ ಒಂದು ಫಿಸಿಕಲ್ ಹೆಲ್ತ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಕ್ಸಸೈಸ್, ಅದಕ್ಕೆ ಹೇಳಿದ್ದು ಶರೀರವಿದೆ ವ್ಯಾಯಾಮವಿಲ್ಲ, ನಾವು ಎಕ್ಸಸೈಸ್ ಮಾಡೋದಿಲ್ಲ. ಎರಡನೇದು ಬುದ್ಧಿಗೆ ಕಸರತ್ತಿಲ್ಲ. ವಿ ಆರ್ ಆಲ್ ಪ್ಯಾಸಿವ್ ವಾಚರ್ಸ್. ನಾವು ಸುಮ್ಮನೆ ವಾಚ್ ಮಾಡ್ಕೊಂಡು ಕೂತಿರ್ತೀವಿ. ಏನು ಪ್ಯಾಸಿವ್, ಇದು ಆ್ಯಕ್ಟಿವ್ ಆಗಿ ಗೇಮ್ ಆಡೋಕ್ಕೂ ಆಡೋರ್ನ ನೋಡೋಕ್ಕೂ ವ್ಯತ್ಯಾಸ ಇದೆ. ಸೊ ಅಖಾಡಕ್ಕೆ ಇಳಿಬೇಕು, ನಾವು ಜೀವನನ ಎಕ್ಸ್ಪ್ಲೋರ್ ಮಾಡಬೇಕು. ಖಂಡಿತವಾಗ್ಲೂ ಇದಕ್ಕೆ ಚೇಂಜ್ ಆಗುತ್ತೆ, ಬದಲಾಗ್ತಾ ಇದ್ದಾರೆ. ಎಷ್ಟೊಂದು ಜನ ಮಕ್ಕಳು ಸಂಗೀತ, ನೃತ್ಯ, ಯಕ್ಷಗಾನ ಕಲೆ ಇದರಲ್ಲೆಲ್ಲ 10 ವರ್ಷ 12 ವರ್ಷದವರೆಲ್ಲ ಬರ್ತಾಯಿದ್ದಾರೆ, ಚೆನ್ನಾಗಿ ಮಾನಸಿಕ ಆರೋಗ್ಯ ಕಾಯ್ದುಕೊಳ್ಳೋದು ಬಹಳ ಮುಖ್ಯ ಅಂತ ಹೇಳ್ತೀವಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಶುಭಾ ಅವರೇ. ಅಂದರೆ ಮಾನಸಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯದಿಂದ ಎಲ್ಲ ಸಮಸ್ಯೆಗಳನ್ನು ನಾವು ನೀಗಿಸ್ಬೋದು ಅನಿಸುತ್ತೆ. ಅದು ಗಂಡ ಹೆಂಡತಿ ನಡುವಿನ ಸಮಸ್ಯೆಗಳು ಕೂಡ ಆರಾಮಾಗಿ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ಉಭಯ ಕುಶಲೋಪರಿ ಕೇಳ್ಕೊಂಡ್ಬಿಟ್ರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಖಂಡಿತ.